ಮೈಸೂರು ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಶಾಕ್ ಕೊಡಲಿಕ್ಕೆ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಮಾಜಿ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬಕ್ಕೆ ಕಾಂಗ್ರೆಸ್ ಗಾಳಾಗಿದೆ. ಶ್ರೀನಿವಾಸ್ ಪ್ರಸಾದ್ ಅವರ ಮತ್ತೊಬ್ಬ ಅಳಿಯ ಅವರನ್ನು ಕೂಡ ಕಾಂಗ್ರೆಸ್ಗೆ ಕರೆತರುವಂತ ಪ್ರಯತ್ನ. ಧೀರಜ್ ಬಳಿಕ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರ ಡಾಕ್ಟರ್ ಮೋಹನ್. ಚಾಮರಾಜನಗರ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಡಾಕ್ಟರ್ ಮೋಹನ್ಗೆ ಟಿಕೆಟ್ ಕೈತಪ್ಪಿಸಿ ಬಾಲರಾಜುಗೆ ನೀಡಿದೆ ಬಿಜೆಪಿ. ಹೀಗಾಗಿ ಟಿಕೆಟ್ ಕೈತಪ್ಪಿದ ಬೇಸರ ಡಾಕ್ಟರ್ ಮೋಹನ್ ಅಲ್ಲಿ ಕಾಣಿಸ್ತಾ ಇದೆ. ಟಿಕೆಟ್ ಕೈತಪ್ಪಿದೆ ಎನ್ನುವ ಕಾರಣಕ್ಕಾಗಿಯೂ ಕೂಡ ಕಾಂಗ್ರೆಸ್ ಇದನ್ನ ರಾಜಕೀಯವಾಗಿ ಲಾಭ ಮಾಡಿಕೊಳ್ಳಿಕ್ಕೂ ಕೂಡ ನೋಡ್ತಾ ಇದೆ. ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ತೆರಳಿ ಅವರ ಆಶೀರ್ವಾದವನ್ನ ಈಗ ಆಲ್ರೆಡಿ ಪಡೆದುಕೊಂಡಿದ್ದಾರೆ. ಡಾಕ್ಟರ್ ಮೋಹನ್ ಜೊತೆ ಚರ್ಚೆ ಕೂಡ ಶುರು ಮಾಡಿದ್ದಾರೆ. ಆದರೆ ಡಾಕ್ಟರ್ ಮೋಹನ್ RSSನ ಕಟ್ಟಾಳು. ಈ ಬಗ್ಗೆ ಇಲ್ಲಿವರೆಗೂ ಕೂಡ ಪಕ್ಷ ಸೇರ್ಪಡೆ ಆಗ್ತಾರೆ ಅನ್ನುವ ಸುಳಿವು ಇಲ್ಲದೆ ಹೋದರೂ ಕೂಡ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಯತ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರಿತಾ ಇದೆ. ಶ್ರೀನಿವಾಸ್ ಪ್ರಸಾದ್ ಆಗಲಿ ಅವರ ಕುಟುಂಬದವರಾಗಲಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟನೆ ಕೊಟ್ಟಿಲ್ಲ. ಬಟ್ ಚಾಮರಾಜನಗರ ಕ್ಷೇತ್ರದಿಂದ ಡಾಕ್ಟರ್ HC ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅಭ್ಯರ್ಥಿಯಾದ ನಂತರದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿ ಹೂಗುಚ್ಛವನ್ನು ನೀಡಿ ಅವರಿಗೆ ಬೆಂಬಲವನ್ನು ಕೊಡಬೇಕು ಅಂತ ಕೋರಿ ಮನವಿ ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ನಾಯಕರು. HC ಮಹದೇವಪ್ಪ, ಸುನಿಲ್ ಬೋಸ್, ಸಚಿವ ವೆಂಕಟೇಶ್ ಮನವಿ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇದೊಂದು ಸಂಧಾನದ ಪ್ರಯತ್ನ ಅಥವಾ ಕಾಂಗ್ರೆಸ್ಸಿಗೆ ಸೆಳೆಯುವಂಥ ಪ್ರಯತ್ನ. ಕಾಂಗ್ರೆಸ್ ಪಕ್ಷವನ್ನು ಅಧಿಕೃತವಾಗಿ ಸೇರದೆ ಹೋದರೂ ಕೂಡ ಮತದಾರರಲ್ಲಿ ಒಂದು ಸಂದೇಶವನ್ನು ನೀಡುವಂಥ ಪ್ರಯತ್ನದ ಭಾಗವಾಗಿ ಈ ಸಂಧಾನದ ಸಭೆ ಗೋಚರವಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ, ನೀಡ್ತಾರೆ. ಪುನೀತ್, ಗಮನಿಸ್ತಾ ಇದ್ದೀವಿ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ವಯಸ್ಸಾಗಿದೆ. ವಯಸ್ಸಿನ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿದೆ, ಅದನ್ನು ಒಪ್ಪೋಣ. ಆದರೆ ಅವರ ಕುಟುಂಬದವರಿಗೆ ನೀಡಬೇಕಾಗಿತ್ತು ಎನ್ನುವ ವಿಚಾರ ಇದೆ. ಆದರೆ ಅವರ ಕುಟುಂಬಕ್ಕೆ ಮನ್ನಣೆ ಕೊಟ್ಟಿಲ್ಲ, ಟಿಕೆಟ್ ನೀಡಿಲ್ಲ. ಈಗ HC ಮಹದೇವಪ್ಪ ಅವರ ಪುತ್ರನಿಗೆ ಟಿಕೆಟ್ ಸಿಕ್ಕಿದೆ. ಆ ನಂತರದಲ್ಲಿ ಬಹಳ ದೊಡ್ಡ ಪ್ರಯತ್ನಗಳು ನಡೀತಾ ಇದೆ. ಪಕ್ಷಕ್ಕೆ ಬರ್ತಾರಾ ವಿ ಶ್ರೀನಿವಾಸ್ ಪ್ರಸಾದ್ ಅವರು? ಈ ವಯಸ್ಸಿನಲ್ಲಿ ಪಕ್ಷಕ್ಕೆ ಬರ್ತಾರಾ ಅಥವಾ ಬೆಂಬಲವಾಗಿ ನಿಲ್ಲುವಂಥ, ಆಶೀರ್ವಾದದ ರೀತಿಯಲ್ಲಿ ಬೆಂಬಲವಾಗಿ ನಿಲ್ಲುವಂಥ ಪ್ರಯತ್ನವೇನಾದ್ರು ಮಾಡ್ತಾರಾ ಅಂತ? ಖಂಡಿತವಾಗಿ ದಶರಥ್, ಇಲ್ಲಿ ಈಗಾಗಲೇ ಬಹುತೇಕ ಫಿಕ್ಸ್ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ಸಿಗೆ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಈಗ ಡಾಕ್ಟರ್ ಮೋಹನ್ ಏನಿದ್ದಾರೆ, ಇವರು ಬರ್ತಕ್ಕಂಥದ್ದು ಈಗಾಗಲೇ ಫಿಕ್ಸ್ ಆಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಬಾರಿ ಅವರು ಬಿಜೆಪಿಯಿಂದ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ತಮ್ಮ ಆಶಯವನ್ನು ಅಂದ್ರೆ ಒಂದು ರೀತಿ ಡಾಕ್ಟರ್ ಮೋಹನ್ ಅವರು ಈ ಭಾಗದಲ್ಲಿ ಅಂದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ಆಸೆಯನ್ನು ಕೂಡ ಹೊಂದಿದ್ರು. ಆದರೆ ಇಲ್ಲಿ ಬಿಜೆಪಿ ಟಿಕೆಟ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ, ಬದಲಿಗೆ ಬಾಲರಾಜ್ ಅವರಿಗೆ ಟಿಕೆಟ್ ಅನ್ನ ಕೊಡ್ತು. ಇನ್ನು ಮತ್ತೊಂದು ಕಡೆ ನೋಡಿದಂತಹ ಸಂದರ್ಭದಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈಗ 50 ವರ್ಷದ ರಾಜಕೀಯವನ್ನ ಏನು ನಿವೃತ್ತಿಯನ್ನು ಪಡೆದುಕೊಂಡ ನಂತರ ಇಲ್ಲಿ ಒಂದು ಕಡೆ ಟಿಕೆಟ್ ಕೈ ತಪ್ಪುತ್ತೆ ತನ್ನ ಅಳಿಯನಿಗೆ, ಮತ್ತೊಂದು ಕಡೆ ಹಿರಿಯ ರಾಜಕಾರಣಿಗೆ ಬಿಜೆಪಿಯ ಹೈಕಮಾಂಡ್ ಇರಬಹುದು, ಜೊತೆಗೆ ಇಲ್ಲಿ ರಾಜ್ಯ ನಾಯಕರುಗಳಿರಬಹುದು, ಇವರಾರು ಕೂಡ ಸೌಜನ್ಯಕ್ಕಾದರೂ ಅವರನ್ನ ಸಂಪರ್ಕಿಸುವಂತ ಒಂದು ಕೆಲಸವನ್ನ ಮಾಡಲಿಲ್ಲ. ಇದು ಸಾಕಷ್ಟು ಬೇಸರವನ್ನ ವಿ ಶ್ರೀನಿವಾಸ್ ಪ್ರಸಾದ್ ಇರಬಹುದು, ಜೊತೆಗೆ ಅವರ ಕುಟುಂಬಕ್ಕೆ ಮಾಡಿದಂಥದ್ದು. ಈ ಒಂದು ಸಮಯವನ್ನ, ಈ ಒಂದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ತರದ ಒಂದು ವಾತಾವರಣವನ್ನ ಕಾಂಗ್ರೆಸ್ ಲಾಭವಾಗಿ ಪಡೆದುಕೊಳ್ಳಿಕ್ಕೋಸ್ಕರ ಈಗಾಗಲೇ ಏನು ಸತತ 7 ವರ್ಷಗಳಿಂದ ಆವು ಮುಂಗೂಸಿಯಂತಿದ್ದಂತಹ ಸಿದ್ದರಾಮಯ್ಯನವರು ಇರಬಹುದು, ಸಚಿವರಾದಂತಹ HC ಮಹದೇವಪ್ಪ ಅವರು ಇರಬಹುದು, ಇವರೆಲ್ಲರೂ ಕೂಡ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಂಪರ್ಕಿಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಜೊತೆಗೆ ಸಿದ್ದರಾಮಯ್ಯನವರು ಸ್ವತಃ ಸಚಿವ ದ್ವಯರಿಗೆ, ಜೊತೆಗೆ ತಮ್ಮ ಪುತ್ರ ಯತೀಂದ್ರ ಅವರಿಗೆ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಬೇಕು, ಈ ಬಾರಿ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಬೇಕು ಅಂತ ಹೇಳಿ ಆ ಮೂವರನ್ನು ಕೂಡ ಕಳಿಸಿದ್ರು. ಇಂತಹ ಸಂದರ್ಭದಲ್ಲಿ ಅವರು ಅವರ ಮನೆಗೆ ತೆರಳಿ ಅವರ ಬೆಂಬಲವನ್ನು ಕೋರಿ ವಾಪಸ್ ಬಂದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಪಾಸಿಟಿವ್ ಹೇಳಿಕೆಗಳೇನಿದ್ದಾವೆ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಬಿಜೆಪಿಯಿಂದ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಸಾಕಷ್ಟು ಬೇಸರ ಆಗಿದೆ. ಹೀಗಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆಯಷ್ಟೇ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಸೋದರಳಿ ಅಂದ್ರೆ
ತಂಗಿಯ ಪುತ್ರ ಧೀರಜ್ ಪ್ರಸಾದ್ ಏನಿದ್ದಾರೆ ಇವರು ಈಗಾಗಲೇ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈಗ ಮತ್ತೊಬ್ಬ ಅಳಿಯ ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಡಾಕ್ಟರ್ ಮೋಹನ್ ಏನಿದ್ದಾರೆ ಇವರು ಚಾಮರಾಜನಗರದಲ್ಲಿ ಒಂದು ಸಭೆಯನ್ನ ಮಾಡುವ ಮುಖಾಂತರ ಅಲ್ಲಿ ಕಾಂಗ್ರೆಸ್ ಸೇರ್ಪಡೆಗೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಇನ್ನು 2 ದಿನಗಳಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಳ್ಳುತ್ತಾರೆ. ಇದು ಬಿಜೆಪಿಗೆ ಬಹಳಷ್ಟು ಹೊಡೆತವನ್ನ ಉಂಟು ಮಾಡುತ್ತೆ. ಯಾಕೆಂತ ಹೇಳಿದ್ರೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಹಿರಿಯ ರಾಜಕಾರಣಿ, ಜೊತೆಗೆ ದಲಿತ ಸಮುದಾಯದ ಒಬ್ಬ ಪ್ರಬಲ ನಾಯಕ, ಜೊತೆಗೆ ಈ ಭಾಗದಲ್ಲಿ ಸಾಕಷ್ಟು ಬೆಂಬಲಿಗರನ್ನ ಹೊಂದಿರತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ. ಇವರು ಮೈಸೂರು ಲೋಕಸಭಾ ಕ್ಷೇತ್ರ ಇರಬಹುದು, ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಇರಬಹುದು, ಈ 2 ಭಾಗಗಳಲ್ಲೂ ಕೂಡ ಸಾಕಷ್ಟು ಹಿಡಿತವನ್ನು ಹೊಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದು ಬಿಜೆಪಿಗೆ ಸಾಕಷ್ಟು ಹೊಡೆತವನ್ನು ಉಂಟು ಮಾಡುತ್ತೆ, ಸಾಕಷ್ಟು ನಷ್ಟವನ್ನು ಕೂಡ ಉಂಟು ಮಾಡುತ್ತೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸುನಿಲ್ ಬೋಸ್ ಅವರು ಚಾಮರಾಜನಗರದ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ಹೆಚ್ಚಿನ ಲಾಭ ಇದು ಆಗ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅವರಿಗೆ ಪಾಸಿಟಿವ್ ಆಗಿ ನಾನು ನಿನ್ನ ಬೆಂಬಲಕ್ಕಿದ್ದೇನೆ ಅಂತ ಹೇಳಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈಗಾಗಲೇ ಹೇಳಿರ್ತಕ್ಕಂಥದ್ದು. ಇದು ಮುಖ್ಯವಾಗಿ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ ಆಗುತ್ತೆ. ಜೊತೆಗೆ ಖುದ್ದಾಗಿ ಮುಖ್ಯಮಂತ್ರಿಗಳೇ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಂಪರ್ಕಿಸುವಂತ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಹಳೆಯ ಎಲ್ಲ ಮುನಿಸುಗಳನ್ನ ಮರೆತು ಈಗ ಮತ್ತೆ ಹಿರಿಯ ರಾಜಕಾರಣಿಗಳೆಲ್ಲರೂ ಕೂಡ ಒಂದಾಗ್ತಾ ಇರತಕ್ಕಂಥದ್ದು. ಅವರು ರಾಜಕೀಯವಾಗಿ ಏನು ವಿ ಶ್ರೀನಿವಾಸ್ ಪ್ರಸಾದ್ ಪ್ರಚಾರಕ್ಕಾಗಲಿ ಮತ್ತೊಂದಕ್ಕಾಗಲಿ ಬರದೇ ಹೋದ್ರೂ ಕೂಡ ಬಾಹ್ಯವಾಗಿ ಬೆಂಬಲವನ್ನು ಕೊಡ್ತಕ್ಕಂಥ ಒಂದು ಭರವಸೆಯನ್ನು ಈಗಾಗಲೇ ಕೊಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಇದು ಕಾಂಗ್ರೆಸ್ಸಿಗೆ ಸಾಕಷ್ಟು ಲಾಭವನ್ನು ಉಂಟು ಮಾಡಿದ್ರೆ ಬಿಜೆಪಿಗೆ ದೊಡ್ಡ ಹೊಡೆತವನ್ನು ಉಂಟು ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಒಂದು ಕಡೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ಕಡೆ ಬಿಜೆಪಿಯಲ್ಲಿ ಸಂಸದರಾಗಿದ್ದಂಥವರು, ಅವರು ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಮತ್ತೊಬ್ಬ ಅಳಿಯ ಹರ್ಷವರ್ಧನ್ ಬಿಜೆಪಿಯಲ್ಲಿ ಶಾಸಕರಾಗಿ ಈಗ ಮಾಜಿ ಶಾಸಕರಾಗಿರ್ತಕ್ಕಂಥದ್ದು. ಆದರೆ ಈಗ ಡಾಕ್ಟರ್ ಮೋಹನ್ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಟಿಕೆಟ್ ಕೈ ತಪ್ಪಿದಂತಹ ಒಂದು ಹಿನ್ನೆಲೆಯಲ್ಲಿ ಬೇಸರದಿಂದ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಇನ್ನು 2 ದಿನಗಳಲ್ಲಿ ಸೇರ್ಪಡೆಗೊಳ್ಳುತ್ತಾರೆ. ಹೀಗಾಗಿ ಸಂಪೂರ್ಣವಾಗಿ ಹಿರಿಯ ರಾಜಕಾರಣಿಯ ಕುಟುಂಬ ಕಾಂಗ್ರೆಸ್ನತ್ತ ವಾಲ್ತಾ ಇರತಕ್ಕಂಥದ್ದು. ಇದು ಬಿಜೆಪಿಗೆ ಹೊಡೆತವನ್ನು ಉಂಟು ಮಾಡಿದರೆ ಕಾಂಗ್ರೆಸ್ಗೆ ಲಾಭವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇರಬಹುದು, ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಇರಬಹುದು, 2 ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತ ಹೇಳಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು. ಜೊತೆಗೆ ಸುಮಾರು 4 ದಿನಗಳ ಕಾಲ ಮೈಸೂರಿನಲ್ಲಿ ವಾಸ್ತವ್ಯವನ್ನು ಹೂಡುವ ಮುಖಾಂತರ ಹೇಗೆ ಈ 2 ಕ್ಷೇತ್ರಗಳನ್ನು ಗೆಲ್ಲಬೇಕಾಗಿದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿದ್ರು, ಚುನಾವಣಾ ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ರು. ಆ ಒಂದು ಚುನಾವಣಾ ತಂತ್ರಗಾರಿಕೆಯಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವನ್ನು ಪಡೆದುಕೊಳ್ಳುವುದು ಕೂಡ ಪ್ರಮುಖವಾದಂತಾಗಿರತಕ್ಕಂಥದ್ದು. ಇದು ಈಗ ಲಾಭವನ್ನು ಕಾಂಗ್ರೆಸ್ಗೆ ಕೊಡ್ತಾ ಇರತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಪುನೀತ್.